ಎಸ್, ಇನ್ನು ರಾಜಕೀಯ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಾನು ಬಾವುಟ ಕಟ್ಟಿದ್ದೀನಿ, ಕಸ ಗುಡಿಸಿದ್ದೀನಿ, ಪಕ್ಷಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ದೀನಿ, ಭಾಷಣ ಮಾಡ್ಕೊಂಡು ಹೋಗೋ ಕೆಲಸ ಮಾಡಿಲ್ಲ, ಸ್ಟೇಜ್ಗೆ ಬಂದ ಮೇಲೆ ಭಾಷಣ ಮಾಡ್ಕೊಂಡು ಹೋಗಿಲ್ಲ ಅಂತ ಡಿಸಿಎಂ ತಿರುಗೇಟ್ ಕೊಟ್ಟಿದ್ದಾರೆ. ಸಿಎಂಗೆ ತಿರುಗೇಟ್ ಕೊಟ್ರ ಡಿಕೆ. ನಾವು ಲೈಫ್ ಟೈಮ್ ವರ್ಕರ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸಿಎಂಗೆ ಡಿಸಿಎಂ ತಿರುಗೇಟು. ನಾನು ಮಾಡೋಂಥ ಅವಶ್ಯಕತೆ ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಈಗಾಗಲೇ ಹೇಳಿದ್ದೇವೆ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೋ ಹಂಗೆ ಕೇಳ್ತಾರೆ. ಅಲ್ಲ, ನಿನ್ನೆ ಕಾರ್ಯಕರ್ತರಾಗಿ ಇರ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರಿ ಸರ್. ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್. ನಾನು ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರ್. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಶ್ರಮಕ್ಕೆ ಪ್ರತಿಫಲ ಅನ್ನುವಂಥದ್ದು ಅವೆಲ್ಲ ನೀವೇನೇನೋ ಬಾಯಲ್ಲಿ ಹೇಳಿದ್ರೆ ನಾನೆಲ್ಲ ಉತ್ತರ ಹೇಳಲ್ಲ ರೀ. ನಾನು ಏನ್ ಹೇಳ್ತೀನಿ ಅಷ್ಟು ಕೇಳ್ಕೊಂಡು ಹೋಗ್ಬೇಕು. ನೀವ್ ಹೇಳಿದ್ಕೆಲ್ಲ ನಾನು ಉತ್ತರ ಕೊಡಲ್ಲ. ಅವ್ರು ಏನ್ ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ನಾನು ಯಾವ ವಿಚಾರ. ಇದು ಡಿ ಕೆ ಶಿವಕುಮಾರ್ ಅವರ ಮಾತುಗಳು. ನಾನು ಏನು ಹೇಳ್ತೀನೋ ಅದನ್ನು ಮಾತ್ರ ಕೇಳಬೇಕು, ಇದನ್ನೆಲ್ಲವನ್ನು ಬೇರೆ ಏನು ಕೇಳಬೇಡಿ ಅನ್ನೋ ರೀತಿಯಲ್ಲಿ ಒಂದು ಸ್ವಲ್ಪ ಗರಂ ಆಗೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಇನ್ನು CWC ಸಭೆಗೆ ಅವರಿಗೆ ಆಹ್ವಾನ ಇಲ್ಲ, ಬರೀ CM ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಡ್ತಾರೆ. ಡಿಸೆಂಬರ್ 27ನೇ ತಾರೀಕು ದೆಹಲಿಯಲ್ಲಿ ನಡೆಯಲಿರುವಂತಹ ಸಭೆ ಇದು. ಇಂದಿರಾ ಭವನದಲ್ಲಿ ನಡೆಯಲಿರುವಂತಹ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ. ಸೊ 3 ರಾಜ್ಯಗಳ CMಗಳಿಗೆ ಮಾತ್ರ ಈ ಸಭೆಗೆ ಆಹ್ವಾನ ಮಾಡಲಾಗಿದೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು, ಇನ್ನು ಹಿಮಾಚಲ್ ಪ್ರದೇಶ CMಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಉಳಿದಂತೆ ಕಾರ್ಯಕಾರಿಣಿ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾರೆ. ಅದರಲ್ಲಿ BK ಹರಿಪ್ರಸಾದ್, ನಾಸಿರ್ ಹುಸೇನ್ ಮತ್ತು ವೀರಪ್ಪ ಮೊಯ್ಲಿ ಇವರೆಲ್ಲರೂ ಕೂಡ ಇರ್ತಾರೆ. ಬಟ್ CM DK ಶಿವಕುಮಾರ್ಗೆ ಇದುವರೆಗೂ ಕೂಡ ಬುಲಾವ್ ಬಂದಿಲ್ಲ ಅನ್ನುವಂಥದ್ದು ವಿಚಾರ. ಎಸ್, CWC ಸಭೆಗೆ ನನ್ನನ್ನು ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದ ಮೇಲೆ DCM ಮಾಡಿರುವಂತಹ ಮಾತಿದು. ಸಿದ್ದರಾಮಯ್ಯ ಸೇರಿ 3 CMಗಳನ್ನ ಕರೆದಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಅಂದ್ರೆ DCMಗೆ ಆಹ್ವಾನ ಬಂದಿಲ್ಲ ಅನ್ನೋದನ್ನ ಖುದ್ದು ಡಿಕೆ ಸ್ಪಷ್ಟಪಡಿಸಿದ್ದಾರೆ. ನಾನು ಕರೆದ್ರೆ ಹೋಗ್ತೀನಿ. ನಾನಂತೂ ಇಲ್ಲಿವರೆಗೂ ಆಹ್ವಾನ ಕೊಟ್ಟಿದ್ದಾರೆ ಇರ್ಬೋದು. 3 CMಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ CMಗೆ ಏನು ಕರೆದಿಲ್ಲ. KCC ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರೆ ತಾವು ಏನೋ ಹೋಗ್ತೀರಾ ಸರ್ ಡೆಲ್ಲಿಗೆ? ಕರೆದ್ರೆ ಹೋಗ್ಬೇಕಾಗ್ತದೆ. ಪಾರ್ಟಿ ಕರೆದ್ರೆ ಹೋಗದೆ ಇರಕ್ಕೆ. ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತು DCM DK ಶಿವಕುಮಾರ್ ಆಡಿದಂತಹ ಮಾತು, ಆ ಮಾತಿನ ದಾಟಿ ಜೊತೆಗೆ ಬಹಳ ಗರಂ ಆಗಿದ್ದು, ನಾನು ಏನ್ ಹೇಳ್ತೀನೋ ಅದನ್ನ ಕೇಳ್ಕೊಂಡು ಹೋಗಿ ಅಂತ ಹೇಳಿದ್ದು, CWC ಮೀಟಿಂಗ್ಗೆ ಅವ್ರನ್ನ ಕರೆದಿಲ್ಲ ಅನ್ನೋದಕ್ಕ, ಅಥವಾ ಈ ಪಟ್ಟದ ಪಗಡಿ ಆಟದಲ್ಲಿ ಎಲ್ಲೋ ಒಂಚೂರು ದಾಳ ತಪ್ಪು ಹೋಗಿದೆಯಾ? ಪ್ರತಿಮಾ, ಬಹು ಮುಖ್ಯವಾಗಿ ಅಧಿಕಾರ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ನಾಯಕರು ಮಾತಾಡಬೇಕು, ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಬಯಸ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ನಾಯಕರು ಈ ವಿಚಾರವನ್ನ ಚರ್ಚೆಗೆ ಕೈಗೆತ್ತಿಕೊಳ್ತಿಲ್ಲ. ಇದರಿಂದ DK ಶಿವಕುಮಾರ್ ಅವರು ಕೂಡ ಎಲ್ಲ ಒಂದ್ ಕಡೆ ಅಸಮಾಧಾನಗೊಂಡಿದ್ದಾರೆ ಅನ್ನುವಂತಹದ್ದು ಅವರ ಈ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇದೆ. ಕಳೆದ 2 ದಿವಸಗಳ ಹಿಂದೆ ದೆಹಲಿಗೆ ಹೋಗಿದ್ರು. 2 ದಿವಸಗಳಾದ್ರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆ ದೆಹಲಿಯ ಭೇಟಿ ವೇಳೆ ಅವರೊಂದು ಮಾತನ್ನ ಹೇಳಿದ್ರು, ನಾನು ಕಾರ್ಯಕರ್ತನಾಗಿ ಉಳ್ಕೊಳ್ತೀನಿ ಅನ್ನುವಂತಹದನ್ನ ಹೇಳಿದ್ರು. ಇದು ಎಲ್ಲ ಒಂದ್ ಕಡೆ ವೈರಾಗ್ಯದ ಮಾತುಗಳನ್ನ DK ಶಿವಕುಮಾರ್ ಅವರು ಆಡಿದ್ರ ಅನ್ನುವಂತದ್ರ ಬಗ್ಗೆ ಚರ್ಚೆ ಆಗಿತ್ತು. ಅದೇ ಪ್ರಶ್ನೆಯನ್ನ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಬಂದ ವೇಳೆ ಕೇಳದಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಖಾರವಾಗಿ ಮಾತಾಡಿದ್ದಾರೆ. ಅಂದ್ರೆ ನಾನು ಪಕ್ಷದ ಕಾರ್ಯಕರ್ತನಾಗಿ ಯಾವಾಗ್ಲೂ ಇರ್ತೇನೆ, ನಾನು ಲೈಫ್ ಟೈಮ್ ಕಾರ್ಯಕರ್ತ, ಯಾವತ್ತೋ ಒಂದು ದಿವಸ ಬಂದು ಸ್ಟೇಜ್ ಅಲ್ಲಿ ಭಾಷಣ ಮಾಡಿ ಹೋಗೋದಿಲ್ಲ. ನಾನು ಬಾವುಟವನ್ನು ಕಟ್ಟಿದ್ದೇನೆ, ಕಸ ಗುಡಿಸಿದ್ದೇನೆ, ಅಧ್ಯಕ್ಷನಾಗಿದ್ದಾಗಲೂ ಕೂಡ ಬಾವುಟ ಕಟ್ಟಿದ್ದೇನೆ, ಕಸ ಗುಡಿಸಿದ್ದೇನೆ ಅನ್ನುವಂತ ಹೇಳೋ ಮೂಲಕ ನಾನು ಪಕ್ಷಕ್ಕೆ ಎಷ್ಟು ಶಿಸ್ತಿನಿಂದ ಎಷ್ಟು ಕಟ್ಟುನಿಟ್ಟಾಗಿ ಕೆಲಸ ಮಾಡಿದ್ದೀನಿ,
ನಿಷ್ಠೆಯಿಂದ ಅನ್ನುವಂತಹದನ್ನು ಕೂಡ ಇವತ್ತು ಹೇಳುವಂತ ಪ್ರಯತ್ನವನ್ನ DCM DK ಶಿವಕುಮಾರ್ ಅವರು ಮಾಡಿದ್ದಾರೆ. ಒಂದ್ ಕಡೆ CWC ಸಭೆ ನಡೀತಾ ಇದೆ. ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಈ ಸಭೆಗೆ ನಾನು ಭಾಗಿಯಾಗಲ್ಲ, ನನಗೆ ಆಹ್ವಾನ ಇಲ್ಲ, ಭಾಗಿಯಾಗಲ್ಲ, ಇದೊಂದು ವಿಸ್ತೃತ CWC ಮೀಟಿಂಗ್ ಅಲ್ಲ, ಹಾಗಾಗಿ ನಾನು ಭಾಗಿಯಾಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಆದ್ರೆ AICC ಇಂದ ಇವತ್ತು ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಬಂದಿದೆ, ನೀವು CWC ಮೀಟಿಂಗ್ ಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ DCM DK ಶಿವಕುಮಾರ್ ಅವರಿಗೆ ಈ ಕರೆ ಬಂದಿಲ್ಲ. ಯಾಕಂದ್ರೆ ಇದು ವಿಸ್ತೃತ ಸಭೆ ಆಗದೆ ಇದ್ರು ಕೂಡ CM ಗೆ ಕರೆ ಬಂದಿದೆ, KPCC ಅಧ್ಯಕ್ಷರಿಗೆ ಕರೆ ಬಂದಿಲ್ಲ ಅನ್ನುವಂಥದ್ದು ಕೂಡ DCM DK ಶಿವಕುಮಾರ್ ಅವರಿಗೆಲ್ಲೋ ಅಸಮಾಧಾನ ಇದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ನಮ್ಮಿಬ್ಬರನ್ನ ಕರಿಬೇಕು, ಈ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು, ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಪ್ರಸ್ತಾಪವನ್ನ ಮಾಡಬೇಕು, ನಮ್ಮ ಏನು ಬೇಡಿಕೆಗಳಿದೆ ಅದನ್ನ ಹೈಕಮಾಂಡ್ ಮುಂದೆ ಇಡಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಹೈಕಮಾಂಡ್ ನಾಯಕರು ಎಲ್ಲೋ ಅವಕಾಶ ಕೊಡದೇ ಇರೋದಕ್ಕೆ ಇದು ಎಲ್ಲೋ ಅಸಮಾಧಾನಕ್ಕೆ ಕಾರಣ ಆಗಿದೆ. ಮತ್ತೆ ಆ ಹೇಳಿಕೆಯಿಂದ ವ್ಯಕ್ತ ಆಗ್ತಿದೆ ಅನ್ನುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.